ದಲಿತ ರೈತನ ಜಾತಿ ನಿಂದನೆ ಪ್ರಕರಣ ಬಿಜೆಪಿ ಶಾಸಕ ಬಿಪಿ ಹರೀಶ್ಗೆ ಇದೀಗ ಬಂಧನದ ಭೀತಿ ಶುರುವಾಗಿದೆ. ದಲಿತ ರೈತನ ಜಾತಿ ನಿಂದನೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕ ಬಿಪಿ ಹರೀಶ್ಗೆ ಬಂಧನ ಭೀತಿ. ಜನಪ್ರತಿನಿಧಿ ವಿಶೇಷ ಕೋರ್ಟ್ನಿಂದ ವಾರೆಂಟ್. ಜಾತಿ ನಿಂದನೆ ಪ್ರಕರಣದಲ್ಲಿ ವಿಚಾರಣೆಗೆ ಗೈರು. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಅರೆಸ್ಟ್ ವಾರೆಂಟ್. ಮೇ 7ರಂದು ಕೋರ್ಟ್ಗೆ ಹಾಜರುಪಡಿಸುವಂತೆ ನಿರ್ದೇಶನ. ಹರಿಹರದ ಬಿಜೆಪಿ ಶಾಸಕ ಹರೀಶ್ಗೆ ಬಂಧನ ಭೀತಿ. 2023ರ ಚುನಾವಣಾ ಫಲಿತಾಂಶದ ಮರುದಿನ ಅವಹೇಳನ. ದಲಿತ ರೈತನ ಜಾತಿ ನಿಂದನೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕ ಬಿಪಿ ಹರೀಶ್ಗೆ ಬಂಧನದ ಭೀತಿ ಎದುರಾಗಿದೆ. ಇದೀಗ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ವಾರೆಂಟ್. ಜಾತಿ ನಿಂದನೆ ಪ್ರಕರಣದಲ್ಲಿ ವಿಚಾರಣೆಗೆ ಗೈರು. ಹರಿಹರದ ಬಿಜೆಪಿ ಶಾಸಕ ಹರೀಶ್ಗೆ ಬಂಧನದ ಭೀತಿ. 2023ರ ಚುನಾವಣೆ ಫಲಿತಾಂಶದ ಮರುದಿನ ಅವಹೇಳನ ಹೇಳಿಕೆಯನ್ನ ಕೊಟ್ಟಿರ್ತಾರೆ. ಕೋರ್ಟ್ಗೆ ಹಾಜರುಪಡಿಸಬೇಕು, ವಿಚಾರಣೆ ನಡೆಸ್ತಾ ಇರ್ತಾರೆ. ಏನಾಯ್ತು ಏನಿಲ್ಲ, ಯಾಕನ್ನ ಈ ರೀತಿಯಾಗಿ ಹೇಳಿಕೆಯನ್ನ ಕೊಡೋದಕ್ಕೆ. ಬಟ್ ಅಲ್ಲಿ ಸರಿಯಾಗಿ ಸ್ಪಂದಿಸಿಲ್ಲ ಕೋರ್ಟ್ ವಿಚಾರಣೆಗೆ. ಈ ಒಂದು ನಿಟ್ಟಿನಲ್ಲಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನೋಟಿಸ್ ಅನ್ನ ಜಾರಿ ಮಾಡಿದೆ. ಅರೆಸ್ಟ್ ವಾರೆಂಟ್ ಅನ್ನ ಇದೀಗ ಜಾರಿ ಮಾಡುವಂಥದ್ದು. ಮೇ 7ರಂದು ಕೋರ್ಟ್ಗೆ ಹಾಜರುಪಡಿಸುವಂತೆ ನಿರ್ದೇಶನವನ್ನ ಕೊಟ್ಟಿದ್ದಾರೆ. ಒಂದು ಸ್ಟೇಟ್ಮೆಂಟ್ ನೋಡಿ, ಒಬ್ಬ ಜನಪ್ರತಿನಿಧಿಯಾಗಿ ಸಮಾಜಮುಖಿಯಾಗಿ ನಾವು ಏನು ಮಾತಾಡ್ತೀವಿ ನಾಲ್ಗೆ ಮೇಲೆ ಹಿಡಿತಾ ಇರಬೇಕಾಗುತ್ತೆ. ಬೇಕಾಬಿಟ್ಟಿಯಾಗಿ ನಾಲ್ಗೆಯನ್ನು ಹರಿಬಿಡಬಾರ್ದು. ಅದರಲ್ಲೂ ಈಗ ಎಲ್ಲರೂ ಕೂಡ ಒಂದೇ, ಜಾತ್ಯತೀತ ದೇಶ, ಜಾತ್ಯತೀತ ರಾಷ್ಟ್ರ. ಅದರಲ್ಲಿ ಕೆಲವೊಂದು ಪರ್ಟಿಕ್ಯುಲರ್ ಜಾತಿಗಳ ಬಗ್ಗೆ ಮಾತನಾಡುವಂಥದ್ದು, ಒಬ್ಬರನ್ನು ಅವಹೇಳನ ಮಾಡಿ ಮಾತನಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಇದನ್ನು ಪ್ರಶ್ನೆ ಮಾಡಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಅಂದರೆ ಕೋರ್ಟ್ಗೆ ಹಾಜರಾಗಬೇಕು, ವಿಚಾರಣೆಗೆ ಹಾಜರಾಗಬೇಕು, ವಿಚಾರಣೆಯನ್ನು ನಡೆಸುವಂಥ ಸಮಯದಲ್ಲಿ ಸ್ಪಂದಿಸಬೇಕು. ಬಟ್ ಇದು ಯಾವುದನ್ನು ಕೂಡ ಬಿಪಿ ಹರೀಶ್ ಮಾಡಿಲ್ಲ. ಹೀಗಾಗಿ ಅರೆಸ್ಟ್ ವಾರೆಂಟ್, ಇದೀಗ ಬಂಧನದ ಭೀತಿ ಎದುರಾಗಿರುವಂಥದ್ದು.